ಜನರು ನಂಬ್ತಾರೆ ಈ ಭಾರತ ಈಗಿನ ಸರ್ಕಾರ ರಿಪಬ್ಲಿಕ್ ಆಫ್ ಇಂಡಿಯಾ ಆ ರಾಷ್ಟ್ರದ ಬಾಹ್ಯ ರೂಪದಿಂದ ಪ್ರಪಂಚದಲ್ಲಿ ಯಶಸ್ಸಾಗಿದೆ ಅಂತ. ಈಗಿನ ಭಾರತ 2014ದಿಂದ ಮಿಸ್ಟರ್ ಮೋದಿ ಈ ನಮ್ಮ ದೇಶದ ಒಡೆಯ ಆಗಿ ಅವರ ಆಡಳಿತದಿಂದ ಈಗ ನಾವು ವಿಶ್ವಗುರು. ಅವರ ಆಡಳಿತದಿಂದ ನಾವು $4 ಟ್ರಿಲಿಯನ್ ಎಕಾನಮಿ. ಅವರ ಆಡಳಿತದಿಂದ ಇಡೀ ಪ್ರಪಂಚ ಭಾರತನ ಶಕ್ತಿ ನೋಡಿ ನಾವು ಭಾರತೀಯವರಿಗೆ ಅವರ ನ್ಯಾಯದಿಂದ ದುಡಿದಿರುವ ಗೌರವ ಕೊಡ್ತಾ ಇದ್ದಾರೆ. ಆದರೆ ಸತ್ಯ ಇದಕ್ಕಿಂತ ದೂರ ಇರಕ್ಕಾಗಲ್ಲ. ನಿಜವೆಂದರೆ ನಾನು ಹೇಳಿದ ಎಲ್ಲ ಮಾತಿನ ಪೂರ್ಣ ವಿರುದ್ಧ. ಭಾರತ ಪ್ರಪಂಚದಲ್ಲಿ ಯಶಸ್ಸಾಗಿಲ್ಲ. ಮಿಸ್ಟರ್ ಮೋದಿನ ಚಡ್ಡಿ ದೋಸ್ತ್ ಅದಾನಿ ಯಶಸ್ಸಾಗಿದ್ದಾರೆ. ನಾವು ವಿಶ್ವಗುರು ಆಗಿಲ್ಲ, ವಿಶ್ವ ಬಡವಾಗಿದ್ದೀವಿ. ದೇಶದ ಶ್ರೀಮಂತ ಮತ್ತು ಬಡವರ ಆರ್ಥಿಕ ವ್ಯತ್ಯಾಸ ಯಾವುದೂ ದೇಶಕ್ಕೆ ಇಷ್ಟು ಭೀಕರವಾದ ಪರಿಸ್ಥಿತಿನಲ್ಲಿಲ್ಲ. ನಾವು $4 ಟ್ರಿಲಿಯನ್ ಎಕಾನಮಿ ಆಗಿಲ್ಲ. ನಾವು $3 ಟ್ರಿಲಿಯನ್ ಸಾಲನಲ್ಲಿ ಮುಳುಗ್ತಾ ಇದ್ದೀವಿ. ಇಡೀ ಪ್ರಪಂಚ ನಮ್ಮ ಶಕ್ತಿ ನೋಡಿ ಗೌರವ ಕೊಡ್ತಾ ಇಲ್ಲ. ನಮ್ಮ ದೌರ್ಬಲ್ಯತನವನ್ನು ನೋಡಿ ಪ್ರಪಂಚದಲ್ಲಿ ಭಾರತೀಯರ ಮೇಲೆ ರೇಸಿಸಂ ಮತ್ತು ಅವಹೇಳನಕಾರಿ ಮಾತಿನಿಂದ ಆಕ್ರಮಣ ಮಾಡ್ತಾವ್ರೆ. ಭಾರತದ ಪಕ್ಕದ ಚಿಕ್ಕ ಪುಟಾಣಿ ದೇಶ ಬಾಂಗ್ಲಾದೇಶ್ ಕೂಡ ಧೈರ್ಯದಿಂದ ಭಾರತವನ್ನು ಎದುರಿಸ್ತಾ ಇದೆ. ಇದು ಒಂದು ವಿಶ್ವಗುರುನ? ಭಾರತೀಯರು, ಸಮಯ ಬಂದಿದೆ. ನಿಜವಾದ ಬದಲಾವಣೆ, ನಿಜವಾದ ಪ್ರಗತಿ ಮತ್ತು ನಿಜವಾದ ಶಕ್ತಿಯನ್ನು ಜಾರಿಗೊಳಿಸಲು. ಒಮ್ಮೆ ನಾವು ಪ್ರಪಂಚ ಶಕ್ತಿ ಮೌರ್ಯ ಸಾಮ್ರಾಜ್ಯವಾಗಿದ್ವಿ. ನಾವು ಪ್ರಪಂಚ ಶ್ರೀಮಂತ ವಿಜಯನಗರ ಸಾಮ್ರಾಟ ಇದ್ವಿ. ನಾವು ಪ್ರಪಂಚ ಧೈರ್ಯ ಮರಾಠ ಸಾಮ್ರಾಟ ಕೂಡ ಇದ್ವಿ. ನಾವು 5,000 ವರ್ಷಗಳಿಂದ ದೊಡ್ಡ ಮತ್ತು ಮಹಾ ಇತಿಹಾಸವಿದೆ. ಸಾಕು. ಈ ದೌರ್ಬಲ್ಯ ಸ್ಥಿತಿಯ ಅಂತಿಮ ಬಂದಿದೆ. ಒಟ್ಟಾಗಿ ಒಂದು ನಿಜವಾದ ಮಹಾದೇಶವನ್ನು ಕಟ್ಟೋಣ. ಭಾರತ ವರ್ಷದ ಗಂಡಸರು ಏಕವಾಗಿ